ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನ್ರಿ ಮಾಡಿದೆ? ಮತ್ತಿನ್ನೇನು, ನೀವು ಪಾರ್ಟಿಗೆ ಬಂದಿರೋದು ನಿಮ್ಮ ಹೆಂಡತಿ ಜೊತೆ ಇರೋದಕ್ಕ? ನನಗೆ ಟೈಮ್ ಕೊಡಲ್ವಾ? ದಿಯಾ, ನಾನು ಈ ಪಾರ್ಟಿಗೆ ಬಂದಿರೋದೇ ನಿಮಗೋಸ್ಕರ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ. ಆ್ಯಂಡ್ ನಿಮಗೆ ಟೈಮ್ ಕೊಡದೇ ಇರ್ತೀರಿ. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ತಗೋ, ಇನ್ಮೇಲೆ ಈ ಥರದ್ದೆಲ್ಲ ರಿಪೀಟ್ ಆಗಬಾರ್ದು, ನನಗಿಷ್ಟ ಆಗಲ್ಲ, ನೆನಪಿರಲಿ. ಭೂಮಿಕಾ, ಅವನ ಮಾತನ್ನ ಮನಸ್ಸು ಕಚ್ಕೋಬೇಡಮ್ಮ. ನೀನು ಬೇಜಾರು ಮಾಡ್ಕೋಬೇಡ. ಈ ಗುಂಡುಗಂತೂ ಮೂಗಿನ ಮೇಲೆ ಕೋಪ. ನಾವು ಹೇಳೋ ಮಾತನ್ನು ಸಮಾಧಾನದಿಂದ ಕೇಳೋ ಅಂಥದ್ದು ಇಲ್ಲ ಅವನು. ಪರವಾಗಿಲ್ಲ ಅಜ್ಜಿ, ನನಗೇನು ಬೇಜಾರಿಲ್ಲ. ಭೂಮಿಕಾ, ಈಗ ನೋಡಿದೆ ಏನಾಯಿತು ಅಂತ. ನಾನು ಅವತ್ತೇ ನಿನಗೆ ಹೇಳಿದೆ, ಗೌತಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಆದರೆ ನೀನು ನನ್ನ ಮಾತೇ ಕೇಳಿಲ್ಲ. ಗೌತಮ್ಗೆ ಮನೆಯವರು ಅಂತಂದರೆ ತುಂಬ ಪ್ರೀತಿ. ಅವ್ರಿಗೇನಾದರೂ ಆದರೆ ತುಂಬ ಕೋಪ ಬರುತ್ತೆ. ಸಿಸ್ಟೇ, ನಾವು ಅಂದ್ಕೊಟ್ಟಂಗೆ ಆಯ್ತಲ್ಲ. A small gift for this beautiful girl. ಥ್ಯಾಂಕ್ ಯು. ಅವಾಗಲೇ ಬಂದಾಗ ನಿಮ್ಮ ಬರ್ತಡೇನ ಅಂತ ಡ್ರಾಮಾನ ಮಾಡಿದ್ದು? ಅಫ್ಕೋರ್ಸ್, ಡ್ರಾಮಾ ಮಾಡಲೇಬೇಕಲ್ಲ. ನೀವು ಮಾತ್ರ ನಮಗೆ ಕ್ಷಮ ಕೊಟ್ಟರೆ ಹೇಗೆ? ನಮ್ಮ ಕಡೆಯಿಂದ ಒಂದ್ಸಲ ನಾವು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಆ್ಯಂಡ್ ಒಂದು ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾರೆ ಅಂದಮೇಲೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದು ಈ ಜಯದೇವ್ ಸ್ಪೆಷಾಲಿಟಿ. ಬಟ್ ನೀವು ಬಂದಾಗ ಈ ಗಿಫ್ಟ್ ನಿಮ್ಮ ಕೈಯಲ್ಲಿ ಇರಲಿಲ್ಲ. ಕೈಯಲ್ಲಿದ್ರೆ ಗೊತ್ತಾಗೋಗುತ್ತಲ್ಲ. ಸರ್ಪ್ರೈಸ್ ಎಲ್ಲಿಂದ ಇರುತ್ತೆ? ಕಾರಲ್ಲಿಟ್ಟಿದ್ದೆ. ಒಂದು ರೈಟ್ ಟೈಮ್ ನೋಡಿ ಕೊಡೋಣ ಅಂತ ಸುಮ್ಮನೆ ಇದ್ದೆ. ಆ್ಯಂಡ್ ಆ ರೈಟ್ ಟೈಮ್ ಇವಾಗ ಬಂತು. ಅದೇ ನೋಡಿ, ಕದ್ದು ಮುಚ್ಚಿ ಏನಾದರೂ ಮಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲನೂ ಕದ್ದು ಮುಚ್ಚಿನೇ ಮಾಡಬೇಕು. ಹೌದು, ನಿಮ್ಮ ಹೆಂಡತಿ ಅಂದರೆ ಅಷ್ಟೊಂದು ಭಯನಾ? ನೋ ವೇಸ್, ಆ ಥರ ಎಲ್ಲ ಏನೂ ಇಲ್ಲ. ಧೈರ್ಯನಾ ಹಾಗಾದರೆ? ಹಾಂ, ಮತ್ತೆ ಮಲ್ಲಿ ಮಲ್ಲಿ ಎಲ್ಲಿ? ನೋಡಿದ್ರಾ, ಇದರಲ್ಲೇ ಗೊತ್ತಾಗತ್ತೆ ನಿಮಗೆ ಎಷ್ಟು ಧೈರ್ಯ ಇದೆ ಅಂತ. ಹೌದು, ಯಾಕೆ ಇಷ್ಟೊಂದು ಹೆದರ್ಕೊಂತ ಇದ್ದೀರಾ? ಇಷ್ಟಕ್ಕೂ ಭಯ ಪಡುವಂಥದ್ದು ನಮ್ಮದಿದ್ದಲ್ಲಿ ಏನಿದೆ? ಯು ಮೀನ್ ಏನೂ ಇಲ್ಲ ಅಂತನಾ? ಏನೇನು ಇಲ್ವಾ? ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಏನೇನಿಲ್ಲ. ಈ ಸಾಂಗು ಕೇಳಿರ್ಬೇಕು ಅನ್ಸತ್ತೆ. ಕೇಳಿದ್ದೀನಿ. ರೀಲ್ಸಲ್ಲಿ ಎಲ್ಲ ಕಡೆ ವೈರಲ್ ಆಗಿತ್ತಲ್ವಾ? ಹಾಂ, ರೀಲ್ಸಲ್ಲಿ ಎಲ್ಲ ಕಡೆ ವೈರಲ್ ಆಗಿತ್ತು. ಬಟ್ ದಿಯಾ, ನನಗೇನನ್ಸುತ್ತೆ ಗೊತ್ತಾ? ಆ ಸಾಂಗು ನಮ್ಮಿಬ್ರಿಗೋಸ್ಕರನೇ ಅಡ್ವಾನ್ಸ್ ಆಗಿ ಬರ್ದಾಗಿದೆ ಅಂತ. ಹೌದಾ?
ಹೌದು. ಆನಂದ, ಗೆಳೆಯ, ಇವತ್ತು ರಾತ್ರಿ ವಿ ಸಿ ಮೀಟಿಂಗ್ ಇದೆಯಲ್ಲ, ರಿಮೈಂಡ್ ಮಾಡೋಣ ಅಂತ ಕಾಲ್ ಮಾಡಿದೆ. ಇಂಪಾರ್ಟೆಂಟ್ ಮೀಟಿಂಗ್ ಕಣ. ನನಗೆ ಯಾಕೋ ಮೂಡಿಲ್ಲ ಕಣ, ಕ್ಯಾನ್ಸಲ್ ಮಾಡಿಬಿಡು. ಕ್ಯಾನ್ಸಲ್ಲ? ಏಯ್, ಏನು ಹೇಳ್ತಾ ಇದೆಯಾ ಗೆಳೆಯ? ಯಾಕೆ, ಏನಾಯ್ತೋ? ಏನೋ ಪ್ರಾಬ್ಲಮ್ ಆಯ್ತಾ? ಸಂಜೆ ಮನೆಗೆ ಹೋಗೋವಾಗ ಚೆನ್ನಾಗೇ ಹೋದಲ್ಲೋ? ಏನಿಲ್ಲ ಕಣ, ನಾನು ಹೇಳಿದಷ್ಟು ಮಾಡು. ಏಯ್, ಏನಾಯ್ತು ಹೇಳೋ ಗೆಳೆಯ? ಅದಕ್ಕೆ ಹತ್ರ ಕಿರಿಕ್ ಮಾಡ್ಕೊಂಡ? ಗಂಡ ಹೆಂಡತಿ ಡಿಶುಮೇನೋ? ಇಲ್ಲ ಕಣ, ನಾನೇ ಅವ್ರಿಗೆ ಏನೋ ಅಂತ ಅಂದ್ಬಿಟ್ಟೆ, ಅದಕ್ಕೆ ಮೂಡ್ ಅಪ್ಸೆಟ್ ಆಗಿದೆ. ಓ, ಇದ್ದ ಆಗಿರೋದು? ಗಿಲ್ಟಲ್ಲಿ ಒದ್ದಾಡ್ತಾ ಇದೆಯಾ? ಹೌದು, ಅದಕ್ಕೆ ಅಂಥದ್ದು ಏನಪ್ಪ ಹೇಳಿದೆ ಗಿಲ್ಟಲ್ಲಿ ಒದ್ದಾಡೋ ಅಷ್ಟು? ಹೀಗೆ ಏನಕೋ ರ್ಯಾಶಾಗಿ ಮಾತಾಡ್ಬಿಟ್ಟೆ, ಪರಿಸ್ಥಿತಿ ಆಗಿತ್ತು, ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲ ಗೆಳೆಯ, ಏನೋ ನಿನ್ಲೆ ಅಲ್ವಾ? ಹೋಗಿ ಹೋಗಿ ಅತ್ತಿಗೆಗೇನೋ ಅಲ್ವೋ? ಅವ್ರಿಗೆಲ್ಲ ಬಿಟ್ಟು ನೀನೇ ಪ್ರಪಂಚ ಅನ್ಕೊಂಡು ನಿಮ್ಮ ಮನೆಗೆ ಬಂದಿರ್ತಾರ ಕಣ. ನೀನೇ ಅವ್ರಿಗೆ ಸರ್ವಸ್ವ ಅಂತ ಅನ್ಕೊಂಡಿರ್ತಾರೋ ಅಲ್ವೋ? ಮಾತು ಮುಂಚೆ ನಮ್ಮ ಮನೆಯವ್ರು ನನಗೆ ಮುಖ್ಯ, ನಮ್ಮ ಮನೆಯವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಸೆಂಟಿಮೆಂಟಲ್ ಆಗಿ ಭಾಷಣ ಬಿಗಿತ್ಯಾ? ಅದಕ್ಕೆ ನಿಮ್ಮ ಮನೆಯವರಲ್ವಾ? ನಿನ್ನವರಲ್ವಾ? ಲವ್ ಗೆಳೆಯ, ಒಂದು ವಿಷಯ ತಿಳ್ಕೊ, ಅತ್ತಿಗೆನೇ ಇಂಪಾರ್ಟೆಂಟು ಕಣೋ. ಯಾಕೆಂದ್ರೆ ಕೊನೆಯವರೆಗೂ ನಿನ್ನ ಜೊತೆ ಕಷ್ಟ ಸುಖದಲ್ಲಿ ನಿನ್ನ ಕೈ ಹಿಡಿದು ಬರೋರು ಅವ್ರು ಮಾತ್ರ ಕಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಇಮಿಡಿಯೇಟ್ ಆಗಿ ಹೋಗಿ ಅತ್ತಿಗೆ ಹತ್ರ ಸಾರಿ ಕೇಳಿ ಅವ್ರಿಗೆ ಸಮಾಧಾನ ಮಾಡು. ನಾನು ಯಾಕೋ ಸಾರಿ ಕೇಳಬೇಕು? ಅವ್ರು ಮಾಡಿದ್ದು ತಪ್ಪು. ತಪ್ಪನ್ನ ತಪ್ಪು ಅಂದರೆ ತಪ್ಪೇಗೋ ಆಗುತ್ತದು? ನೋಡು ಗೆಳೆಯ, ತಪ್ಪನ್ನ ತಪ್ಪು ಅಂತ ಹೇಳಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲಪ್ಪ, ಆದರೆ ನೀನು ಹೇಳಿದ ರೀತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವೋ? ಇದನ್ನೇ ನಿಮ್ಮ ಅಜ್ಜಿನೋ ಅಮ್ಮನೋ ಅಥವಾ ಮನೇಲಿ ಬೇರೆ ಯಾರೋ ಈ ಥರ ಮಾಡಿದ್ದಿದ್ರೆ ನೀನು ಇದೇ ಥರ ಆಡ್ತಾ ಇದ್ದ? ಇದೇ ಥರ ರೋಷಾವೇಶ ತೋರಿಸ್ತಾ ಇದ್ದ? ಇಲ್ಲ ತಾನೆ? ಏನೋ ಆಗಿದ್ದಾಗೋಯ್ತು ಅಂತ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇದ್ದು ಬಿಡ್ತಾ ಇದ್ದೆ ತಾನೆ? ಈಗಲೂ ಹಾಗೆ ಇರಬೇಕು. ಅವ್ರಿಗೊಂದು ರೂಲ್ಸು, ಅದಕ್ಕೊಂದು ರೂಲ್ಸಾ? ಏಯ್, ಈಗೋನ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು ಗೆಳೆಯ. ಹೆಂಡತಿ ಹತ್ರ ಮಾತ್ರ ತೋರ್ಸಕ್ಕೆ ಹೋಗಬಾರ್ದು. ಅವ್ರೇನಾದರೂ ತಿರುಗಿ ಬಿದ್ದರೆ ಮಗನ ತಡ್ಕೊಳಕ್ಕಾಗಲ್ಲ. ಹೇಳ್ತಾ ಇದ್ದೀನಿ ಕೇಳು. ಈ ಡ್ಯಾಮ್ ಗೇಟ್ ಓಪನ್ ಆದಾಗ ನೀರು ರಶ್ ಆಗುತ್ತಲ್ಲ, ಆ ಥರ ಕೊಚ್ಕೊಂಡು ಹೋಗ್ಬಿಡ್ತೀವಿ ನಾವು. ಅರ್ಥ ಆಯ್ತಾ? ಈಗ ಮರ್ಯಾದೆಯಿಂದ ಹೋಗಿ ಅವ್ರ ಹತ್ರ ಸಾರಿ ಕೇಳು, ಸಮಾಧಾನ ಮಾಡು. ಓಕೆ ಗೆಳೆಯ, ಆ ವಿ ಸಿನ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಮೊದಲೇ ನಿನ್ನ ಮೂಡ್ ಸರಿ ಇಲ್ಲ. ಹೋಗಿ ಅದಕ್ಕೆ ಸಮಾಧಾನ ಮಾಡಿ ನೀನು ಸಮಾಧಾನ ಮಾಡಬೇಕು. ಓಕೆ, ಗುಡ್ ನೈಟ್. ಎಲ್ಲ ಗೊತ್ತಿವನಿಗೆ ಅದು ಯಾಕೆ ಹಿಂಗೆ ಆಡ್ತಾನೋ ಅರ್ಥನೇ ಆಗಲ್ಲ. ಛೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.